ನಾವು ಹಾಯ್ ಫ್ರೆಂಡ್ಸ್, ನಮಗೆ ಮಥುರಾಕ್ಕೆ ಬಂದಾಗಿಂದ ಇಲ್ಲ ಮಗು ನಂದು ಮುನ್ನು ಎಲ್ಲ ಡಿಸ್ಟರ್ಬ್ ಮಾಡ್ತಿದೆ. ಬಂದಾಗಿಂದ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಬಂದು ಇಳಿದ್ವಿ. ಅದು ಹೋಟೆಲ್ ಮ್ಯಾನ್ಷನ್ ಅಂತ ತುಂಬ ಚೆನ್ನಾಗಿದೆ. AC ರೂಮು ರೀಸನಬಲ್ಲು. ಈಗ ದ್ವಾರಕಾನಾಥನ್ ನೋಡಿಕೊಂಡು ಯಮುನಾ ಬೋಟಿಂಗ್ ಬಂದಿದ್ದೀವಿ. ಯಮುನಾ ಮಾತೆಗೆ ನಮಸ್ಕಾರ ಮಾಡಿ ಯಮುನಾ ನದಿ ಬೋಟಿಂಗ್ ಕೂತಿದ್ದೀವಿ. ತುಂಬಾ ಚೆನ್ನಾಗಿದೆ ನೋಡಿ ಯಮುನಾ ತಟ, ಯಮುನಾ ನದಿ. ಈಗ ಇಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದಿದ್ದ ಭೂಮಿ, ಅದನ್ನ ನೋಡಕ್ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲೊಂದು ಪಾರ್ಕು ತುಂಬಾ ಮುದ್ದಾಗಿದೆ. ತುಂಬಾ ಜಿಂಕೆಗಳು, ಸಾರಂಗಗಳು, ಉಷ್ಟ್ರ ಪಕ್ಷಿ ಎಲ್ಲ ಇದೆ ಇಲ್ಲಿ. ಹೋದ ಅಲ್ಲಿ ಒಳಗೆ. ಇಲ್ಲಿ ಕೃಷ್ಣ ಆಟ ಆಡಿದ ಮಣ್ಣಿದು. ಇಲ್ಲೆಲ್ಲ ಜನ ಉರುಳಾಡ್ತಾ ಇದ್ದಾರೆ. ಆ ಮಣ್ಣನ್ನ ಮೈ ಮೇಲೆ ಹಾಕೊಳ್ತಾ ಇದ್ದಾರೆ, ಹಚ್ಕೊಳ್ತಾ ಇದ್ದಾರೆ. ಅಲ್ಲಿ ಅವರು ಕೂಡ ಕಪ್ಪೆ ಗೂಡು ಕಟ್ಟಿ ಆಟ ಆಡ್ತಾ ಇದ್ದಾರೆ ನೋಡಿ. ಅಂದ್ರೆ ಕೃಷ್ಣ ಕೃಷ್ಣ ಆಟ ಆಡಿದ, ಕೃಷ್ಣ ಗಿಲ್ಲಿ ದಾಂಡ ಆಡಿದ ಜಾಗ ಇದು. ಆ ಮಣ್ಣು, ಆ ಭೂಮಿ, ಆ ಸ್ಥಳ, ಅಲ್ಲಿ ಆ ಮಣ್ಣನ್ನು ಸೋಕೋದೇ ಒಂದು ಪುಣ್ಯ ಅಂತ ಇಲ್ಲೆಲ್ಲ ಉರುಳಾಡ್ತಿದ್ದಾರೆ. ಅದೇ ಮಣ್ಣು ಮೇಲೆ ಜನ, ಅವರು ಆಟ ಆಡ್ತಾ ಇದ್ದಾರೆ. ನಾನು ಮಣ್ಣು ತಗೊಂಡಿದ್ದೀನಿ. ನಿಜ, ಇದೊಂದು ಪುಣ್ಯನೇ. ಕೃಷ್ಣ ಆಟ ಆಡಿದ ಮಣ್ಣಲ್ಲಿ ನಾವು ಆಟ ಆಡ್ತಾ ಇದ್ದೀವಿ, ಓಡಿ ಆಡ್ತಾ ಇದ್ದೀವಿ ನೋಡಿ ಎಲ್ಲ. ಇದು ಪ್ರೇಮ ಮಂದಿರ್ ಬೃಂದಾವನದಲ್ಲಿ ಫೇಮಸ್. ಒಂದು ಬಗ್ಗಿ ಬಹಾರ್ ಮಂದಿರ್ ನೋಡ್ಕೊಂಡ್ ಬಂದ್ವಿ, ಪ್ರೇಮ್ ಮಂದಿರ್. ಆದ್ರೆ ತೀರಾ ಹೇಳಕ್ಕೆ ಆಗದಿರೋರೆಷ್ಟು 100 ಸಲ ಯೋಚಿಸಿ ಬರ್ಬೇಕಾಗುತ್ತೆ, ಆಗದೇ ಇಲ್ಲ. ಎಷ್ಟೋ ಕಿಲೋಮೀಟರ್ ಹಿಂದೆ ನಿಲ್ಲಿಸ್ಬಿಡ್ತಾರೆ ಟುಕ್ನವರು ಎಲ್ಲ. ವಿಪರೀತ ಹೇಳಕ್ಕೆ ಕುಂಭಮೇಳದಂಗೆ ರಶ್ ಇದೆ, ತುಂಬಾ ರಶ್ ಇದೆ. ಆದ್ರೆ ಚೆನ್ನಾಗಿದೆ. कृष्णा लिखा है घास रासलीले चार्ट में लिखा ये बीकानेर कैसे बैठियो पापा
ಕೃಷ್ಣ ಬಲರಾಮ ಕಾಯ್ತಾ ಇರೋದು ಹಸುನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕಥೆ ಏನೋ ಹೇಳ್ತಾ ಇರೋದು. थोड़े नीचे आओ. देखो ಹಿಂಗಾಗೋದಪ್ಪ, ಆಗ್ತಾನೆ ಇಲ್ಲ. ತುಂಬಾ ರಶ್ ಇದೆ. ಗೋವರ್ಧನಗಿರಿ ಪರ್ವತ ಎತ್ತಿರೋದು ಏನು ಕಾಣಿಸ್ತಾ ಇಲ್ಲ. ಬಾ, ನಾವು ಜಾಗ ಬಿಟ್ಕೊಳ್ಳೋಣ ಅಷ್ಟೇ. ಇಲ್ಲೇ ಬೀಚ್ ಮತ್ತೆ ನಾವು ಬೀಚ್ ಮತ್ತೆ